ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ಸ್. ಇದು ಹಳದಿ ಬಣ್ಣದ ಕಣಗ್ಲುವ ಆಗಿದೆ. ನಾವು ಸಾಮಾನ್ಯವಾಗಿ ವೈಟ್ ಕಲರು, ಪಿಂಕ್ ಕಲರು, ರೆಡ್ ಕಲರ್ ಕಣಗ್ಲುವ ನೋಡಿರ್ತೀವಿ ಅಲ್ವಾ? ಹಳದಿ ಬಣ್ಣದ ನೋಡಿ ನನಗೊಂಥರ ವಿಶೇಷ ಅಂತ ಅನ್ನಿಸ್ತು. ನಮ್ಮ ಆಫೀಸ್ ಪಕ್ಕದಲ್ಲೇ ಆ ಒಂದು ಗಿಡವನ್ನು ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಹೂಗಳು ಬಂದಿದೆ. ಇದು ನಮ್ಮ ಆಫೀಸ್ ಮುಂಭಾಗದಲ್ಲಿ 2 ಕೋತಿಗಳು ಫುಲ್ ಕಿತ್ತಾಡ್ತಾ ಇತ್ತು. ಅದು ತುಂಬ ಹೊತ್ತಿಂದ ಕಿತ್ತಾಡ್ತಾನೆ ಇತ್ತು. ಹಂಗಾಗಿ ವಿಡಿಯೋ ಮಾಡಿದೆ. ಈ 2 ಕೋತಿಗಳು ಇದ್ದಕ್ಕಿದ್ದಂಗೆ ಒಂದೊಂದು ಸಲ ಇದ್ರ ಜೊತೆ ಇನ್ನೂ ಬೇರೆ ಬೇರೆ ಕೋತಿಗಳೆಲ್ಲ ಸೇರಿಕೊಂಡು ನಮ್ಮ ಆಫೀಸ್ ಕಿಟಕಿಯಿಂದ ಒಳಗಡೆ ನುಗ್ಗಿ ಬಂದ್ಬಿಡುತ್ತೆ. ಆ ಕಂಪ್ಯೂಟರ್ ರೂಮಲ್ಲೆಲ್ಲನ ಫುಲ್ ಕಿತಾಪಾತಿಯ ಪೇಪರೆಲ್ಲ ಕೀಳ್ತಿರೋದು, ಮತ್ತು ಬಾಕ್ಸ್ಗಳನ್ನ ಎತ್ಕೊಂಡು ಹೋಗ್ತಾ ಇರೋದು, ಸೂಪರ್ವೈಸ್ದು ಹಿಂಗೆಲ್ಲ ಮಾಡ್ತಾ ಇರ್ತವೆ. ನಾವು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯವರ ಮನೆದು ಮದುವೆ AVK ಚೌಟ್ರಿ ಗುಬ್ಬಿನಲ್ಲಿ ಇತ್ತು. ಮಧ್ಯಾಹ್ನ ಊಟದ ಸಮಯದಲ್ಲಿ ಮದುವೆನ ನಾವು ಅಟೆಂಡ್ ಮಾಡ್ದು. ನಾವು ಮದುವೆಗೆ ಹೋಗುವಷ್ಟೊತ್ತಿಗೆ ಆಲ್ಮೋಸ್ಟ್ ಮದುವೆನೇ ಮುಗ್ದಿತ್ತು ಅಂತ ಹೇಳ್ಬೋದು. ನಾವು ಹೋಗಿ ಹುಡುಗ ಹುಡುಗಿಗೆ ವಿಶ್ ಮಾಡಿಬಿಟ್ಟು, ಮತ್ತು ಅಲ್ಲಿ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಇದ್ದರು ಅವ್ರ ಜೊತೆ ಮಾತಾಡ್ತಾ, ಮತ್ತು ಅವ್ರ ಮದುವೆ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಬಗೆ ಬಗೆಯ ತಿಂಡಿ ತಿನಿಸುಗಳು, ಅನೇಕ ಸಂದೇಶಗಳನ್ನು, ಶುಭ ಸಂದೇಶಗಳನ್ನು ಸಾರುವಂತಹ ಗೊಂಬೆಗಳನ್ನೆಲ್ಲ ಇಟ್ಟಿರೋದೆ ಮದುವೆನಲ್ಲಿ ತುಂಬ ವಿಶೇಷ ಅಂತ ಅನ್ನಿಸ್ತಾ ಇತ್ತು. ಹಾಗೆ ಆ ಮದುವೆ ಮಂಟಪ ಏನಿದೆ, ಆ ಮಂಟಪಕ್ಕೂ ಕೂಡ ಅದೇ ರೀತಿಯಲ್ಲಿ ವಿಶೇಷವಾಗಿ ತುಂಬ ಒಳ್ಳೆ ಮತ್ತು ಸುಗಂಧದ ಭರಿತಂಥ ಹೂಗಳಿಂದ ಅಲಂಕಾರವನ್ನು ಮಾಡಿದರು. ಹಾಗೆ ತಿರುಪತಿ ತಿಮ್ಮಪ್ಪನನ್ನು ಕೂಡ ಅಲ್ಲಿ ಪೂಜಿಸಿದ್ರು, ಪ್ರತಿಷ್ಠಾಪಿಸಿ. ಮತ್ತು ಶ್ರೀರಾಮನ ವಿಗ್ರಹ ಮತ್ತು ಆಂಜನೇಯನ ವಿಗ್ರಹ ಇವೆಲ್ಲವನ್ನೂ ಕೂಡ ಅಲ್ಲಿ ಇಟ್ಟಿದ್ದರು. ಆ ಒಂದು ಚೌಟ್ರಿ ಒಳಗಡೆ ಹೋದ ತಕ್ಷಣ ನಮಗೆ ಇದು ಯಾವುದೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋಂಥ ಫೀಲ್ ಆಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಒಂದು ವಾತಾವರಣ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಹಾಗೆ ಸಪ್ತಪದಿ ತುಳ್ಸೋದಕ್ಕೆ ಎಲ್ಲ ಹೂವಿಂದ ಎಲ್ಲ ಅಲಂಕಾರ ಮಾಡಿ, ಆ 7 ಹೆಜ್ಜೆಗಳನ್ನು ಇಡುವಂಥ ಒಂದು ಏನು ತುಂಬ ಚೆನ್ನಾಗಿ ಒಂದು ಸಪ್ತಪದಿದು ಅಲಂಕಾರ ಮಾಡಿದ್ರು. ಕೆಲವೊಬ್ಬರು ಮಾಡ್ತಾರೆ ಇದನ್ನೆಲ್ಲ ಆಚರಣೆಗಳನ್ನು, ಕೆಲವೊಬ್ಬರು ಮಾಡೋದಿಲ್ಲ. ಸೊ ಮಾಡಿದರೆ ನಿಜವಾಗ್ಲೂ ಕೂಡ ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯ ಅಂತ ಏನಿದೆ, ನಾವು ನಮ್ಮ ಒಂದು ಮುಂದಿನ ಪೀಳಿಗೆಗೆ ಏನಾದ್ರು ಕೂಡ ನಾವು ಬಿಟ್ಟೋಗ್ತೀವಿ, ಕೊಟ್ಟೋಗ್ತೀವಿ ಅನ್ನೋದಾದರೆ ಈ ಒಂದು ಸಂಪ್ರದಾಯ ಮತ್ತು ಆಚರಣೆಗಳೇ ಆಗಿರುತ್ತೆ ಅಂತ. ನಮಗೆ ಸಮಯ ಇಲ್ಲ, ನಮಗೆ ಹಾಗೆ ಹೀಗೆ ಅನ್ನೋಂಥ ಟೈಮಲ್ಲಿ ಇಂಥ ಒಂದು ಆಚರಣೆಗಳು, ಪೂಜೆ ಪುನಸ್ಕಾರಗಳು, ಮತ್ತು ಹಾಗೆ ಅನೇಕ ದೇವತೆಗಳನ್ನು ಹೊಂದಿರುವಂತಹ ನಾವು ಒಂದು ರೀತಿಯಲ್ಲಿ ಧನ್ಯರು ಅಂತಲೇ ಹೇಳ್ಬೋದು ಅಲ್ವಾ? ಒಂದೊಂದು ದೇವರಿಗೂ ಒಂದೊಂದು ರೀತಿಯ ಶಕ್ತಿ, ಒಂದೊಂದು ರೀತಿಯ ನಮಗೆ ಏನು ಆಶೀರ್ವಾದ ಸಿಗುತ್ತೆ ಅಲ್ವಾ? ಇಂಥ ಒಂದು ಪವಿತ್ರವಾದ ಧರ್ಮದಲ್ಲಿ ಹುಟ್ಟಿರುವಂಥ ನಾವೇ ಧನ್ಯರು ಅಂತ ಹೇಳ್ಬೋದು. ಹಾಗೆ ಇದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯವರ ಮನೇಲಿ ಎಲ್ಲರೂ ಕೂಡ ಮಾತಾಡಿಸ್ತಾ ನಾವು ಅಲ್ಲಿಂದ ಊಟಕ್ಕೆ ಹೊರಟ್ವಿ. ಹಾಗೆ ನಮ್ಮೊಂದು ಈ ಮದುವೆಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ತುಂಬ ಜನ ಬಂದಿದ್ದರು. ಹಾಗೆ ಅವ್ರ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡು, ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಹಾಗೆ ನನ್ನ ಫೇವರಿಟ್ಟು ಲೆಕ್ಚರರ್ ಆದಂತಹ ರಾಮಣ್ಣ ಸರ್, ಇವರು ಕಡಬದವರು, ಹಿಸ್ಟ್ರಿ ಸಬ್ಜೆಕ್ಟನ್ನು ತೊಗೊತಾ ಇದ್ದಿದ್ದು. ಇವರು ಕ್ಲಾಸ್ ತೊಗೊತಾ ಇದ್ದಿದ್ದೆ ವಾರದಲ್ಲಿ ಒಂದು ದಿವಸ ಶನಿವಾರ ಮಧ್ಯಾಹ್ನ. ಅವ್ರ ಕ್ಲಾಸಿಗೋಸ್ಕರ ನಾವು ಕಾಯ್ತಾ ಕೂತಿರ್ತಿದ್ವಿ. ತುಂಬ ಚೆನ್ನಾಗಿ ಪಾಠ ಮಾಡೋರು, ತುಂಬ ಕಾಮಿಡಿಯಾಗಿ ಪಾಠ ಮಾಡೋರು. ಒಂದು ನಿಮಿಷ ನಮಗೆ ಬೋರ್ ಅಂತ ಅನ್ನಿಸ್ತಾನೇ ಇರಲಿಲ್ಲ. ಕ್ಲಾಸ್ ಮುಗ್ದಾದ್ಮೇಲೆ ಯಾಕಪ್ಪ ಈ ಕ್ಲಾಸ್ ಮುಗೀತು ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತಂದರೆ ಇವತ್ತು ಸಮಯ ಸಿಕ್ತು ಅಲ್ವಾ? ಹಾಗಾಗಿ ನನ್ನ ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನಂತೂ ತುಂಬಾ ಹೆಮ್ಮೆ ಪಡ್ತೀನಿ ಅವರ ಒಂದು ಶಿಷ್ಯಳಾಗಿದ್ದಕ್ಕೆ ನಾನು. ಏಕೆ ಅಂತಂದರೆ ಅಂಥ ಗುರುಗಳನ್ನು ಪಡೆದಿದ್ದಕ್ಕೆ ನಿಜವಾಗ್ಲೂ ಕೂಡ ನಾನು ಎಷ್ಟು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಗೊತ್ತಿಲ್ಲ. ಅವರು ನೆನಪು ಮಾಡ್ತಾಯಿದ್ರು, ಸ್ವರ್ಣ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ ಡಿಗ್ರಿನಲ್ಲಿ 10ನೇ ರ್ಯಾಂಕ್ ಬಂದಿದ್ಲು ಅಂತ ಹೇಳ್ತಾಯಿದ್ರು ಅಲ್ಲಿ ಅವರ ಅಕ್ಕಪಕ್ಕ ಇದ್ದಂಥ ಎಲ್ರಿಗೂ ಕೂಡ. ಸೊ ಮದುವೆನಲ್ಲಿ ಊಟ ತುಂಬ ಚೆನ್ನಾಗಿತ್ತು. ಮತ್ತು ಪೇಣಿ ಊಟ, ಪುಳಿಯೋಗರೆ ಇತ್ತು, ಕೋಸಂಬರಿ, ಮತ್ತು ಪೂರಿ, ಸಾಗು, ಅನ್ನ ಸಾಂಬಾರು, ಮೊಸರನ್ನ, ಊಟ ತುಂಬ ರುಚಿಯಾಗಿತ್ತು. ಊಟ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ರೀತಿಯ ಭಾವನಾತ್ಮಕವಾದಂತಹ ಸಂಬಂಧವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಈ ಊಟ ತಿಂದ ತಕ್ಷಣ ತಿನ್ನಬೇಕಾದ್ರೂ ಕೂಡ ನಮಗೊಂದು ರೀತಿಯ ಸಂತೋಷ ಇರುತ್ತೆ, ತಿಂದ ಮೇಲೆ ಒಂದು ರೀತಿ ಸಂತೋಷ ಇರುತ್ತೆ. ಹಾಗಾಗಿ ಇದು ನಮ್ಮ ಭಾವನೆಗಳನ್ನು, ಭಾವನಾತ್ಮಕತೆಯನ್ನು ವ್ಯಕ್ತಪಡಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಈ ಒಂದು ಲಾಗು. ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನನ್ನ ಈ ಒಂದು ನಿತ್ಯ ಜೀವನ ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.